ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಯೇಸು ಕೇಂದ್ರವಾಗಿರಲಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಯೇಸು ಕೇಂದ್ರವಾಗಿ ನಾವು ಇರಬೇಕು. ದೇವರು ನಮ್ಮನ್ನು ಯಾವಾಗಲೂ ನಮ್ಮ ಜೊತೆಲೇ ಇರುವರೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13 ಮತ್ತು 14, 15 ವಚನವರೆಗೂ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲದಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಅದೇ ದಿವಸದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6 ಮೈಲು ದೂರದಲ್ಲಿದ್ದ ಇಮ್ಮೋಹವ್ ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲೇ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯ್ತು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಯೇಸು ಸ್ವಾಮಿ ಶಿಷ್ಯರು, ಇಸ್ರಾಯೇಲಿಯಲ್ಲಿ ಇಬ್ಬರು ಶಿಷ್ಯರು ಹೋಗ್ತಾರೆ. ಯೇಸು ಸ್ವಾಮಿ 3 ದಿವಸ ಆದ್ಮೇಲೆ ಆ ಸಮಾಧಿ ಮೇಲೆ ಎದ್ದು ಬರ್ತಾರೆ. ಆದರೆ ಇವರು ಮುಂದೆನೆ ಹೋಗ್ತಾರೆ, ಇವ್ರ ಜೊತೆಲೇ ಇದ್ದಾರೆ ಯೇಸು ಸ್ವಾಮಿ. ಆದರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಯ್ಯೋ ದೇವ್ರು ಎದ್ದು ಬಂದಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ಮಗ್ದಲ ಸ್ತ್ರೀ ಹೋಗಿ ಯೇಸು ಸ್ವಾಮಿ ಎದ್ದಿದ್ದಾರೆ ಎಂಬುದಾಗಿ ಎಲ್ಲ ಸಂತೋಷದಿಂದ ಹೇಳ್ತಾರೆ. ಆದರೆ ಈ ಇಬ್ಬರು ಶಿಷ್ಯರು ಮಾತ್ರ ದೇವ್ರು ಎದ್ದಿದ್ದಾರೆ ಎಂಬುದಾಗಿ ಅವ್ರು ಗಲಿಬಿಲಿ ಆಗಿದ್ದಾರೆ. ಅವ್ರ ಜೊತೆಲೇ ಇದ್ರು. ಆದ್ರೂ ಅವ್ರ ಕಣ್ಣು ಕಟ್ಟಾಗಿದೆ ಎಂಬುದಾಗಿ ನೋಡ್ತೀವಿ. ಕಣ್ಣಿಗೆ ಕಟ್ಟಿದ ಹಾಗೆ ಆಗಿತ್ತು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲ ಕೂಡ ಯೇಸುವನ್ನು ಕೇಂದ್ರವಾಗಿರಬೇಕು. ದೇವ್ರು ನಮ್ಮ ಜೊತೆಲಿದ್ದಾರೆ. ನಮ್ಮ ಕಾರ್ಯವೆಲ್ಲ ಸರಿಪಡಿಸ್ತಾನೆ, ನಮ್ಮ ಪರಿಸ್ಥಿತಿ ಎಲ್ಲ ಸರಿಪಡಿಸ್ತಾನೆ. ಈ ದಿನಗಳಲ್ಲಿ ನೋಡಿದಾದ್ರೆ ಪ್ರೀತಿ ಮಕ್ಕಳು ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ದೇವ್ರು ಇದ್ರೆ ಯಾಕೆ ಈ ತರ ಕಷ್ಟಪಡುತ್ತೆ, ದೇವರೇ ಇಲ್ಲ ಎಂಬಂತ ತೀರ್ಮಾನಗಳು ಬರ್ತಾರೆ. ಆದರೆ ಪ್ರೀತಿ ದೇವ ಮಕ್ಕಳೇ, ದೇವರಿದ್ದಾರೆ. ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ನಮ್ಮ ಜೊತೆಲೇ ಇರ್ತಾನೆ. ಮಗನೇ ನಾನು ನಿನ್ನ ಜೊತೆಲಿದ್ದೇನೆ. ಆದರೆ ನಾವು ಆತನ ನೋಡ್ತಾ ಇಲ್ಲ. ನಮ್ಮ ಕಣ್ಣು ಕೂಡ ಕಟ್ಟಿದ ಹಾಗಿದೆ. ನಮ್ಮ ಜೀವಿತದಲ್ಲಿ ದೇವ್ರು ಯಾವಾಗಲೂ ನನ್ನ ಮಗಳ ಜೊತೆಲೇ ಇರಬೇಕು, ಮಗನ ಜೊತೆಲೇ ಇರ್ಬೇಕು ಮುಂದೆ ದೇವ್ರ ಆಸೆ. ಅದೇ ತರ ಹೇಳ್ತಾರೆ, ಮತ್ತೆ ಹೇಳ್ತಾರೆ, ಜೊತೆಲೇ ಇದ್ದರು ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಅವ್ರು ತನ್ನ ಗುರುತಿರಲಿಲ್ಲ. ಯೇಸು ಸ್ವಾಮಿ ಎದ್ದ ತಕ್ಷಣ ಆ ಶಿಷ್ಯರ ಜೊತೆಲೇ ಇದ್ರು. ಮತ್ತೆ 17 ವಚನ ಇರುತ್ತದೆ, ಆತನು ಅವರನ್ನು ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳನ್ನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು ಎಂಬುದಾಗಿ. ಹೌದು ದೇವರೇ, ನೀನು ಬಂದಿದ್ದು ನನಗೆ ಗೊತ್ತಾಗಿಲ್ಲಲ್ಲ ಎಂಬುದಾಗಿ ದುಃಖದಿಂದ ಹೇಳ್ತಾರೆ. ಹೌದು ಪ್ರೀತಿ ಕಡೆ ಶಿಲುಬೆ ಮೇಲೆ ಪ್ರಾಣನ ಕೊಟ್ಟಿದ್ರು. ಅದೇ ತರ 3ನೇ ದಿವಸ ಎದ್ದು ಬಂದಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಕಡೆ ನಮ್ಮ ಪರಿಸ್ಥಿತಿ ಎಲ್ಲ ಬಿಡುಗಡೆ ಕೊಡುವವರು ದೇವರಾಗಿದ್ದಾರೆ. ನಮಗೆ ಜಯದ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಇರಬೇಕು. ದೇವರೇ, ನೀ ನಮ್ಮ ಜೊತೆಲಿ ಇದ್ದಿಲ್ಲಪ್ಪ. ಶಿಷ್ಯರು ಕೂಡ ನೋಡಲಿಲ್ಲ, ನೀವು ಅವ್ರ ಜೊತೆಲೆ ಎಲ್ಲ ಚರ್ಚೆ ಮಾಡ್ತಾ ಇದ್ರು. ಆದ್ರೂ ಕೂಡ ದೇವ್ರು ಇದ್ದಾರೆ ಎಂಬುದಾಗಿ ಅವ್ರು ಗಲಿಬಿಲಿ. ಅಯ್ಯೋ ದೇವ್ರು ಇದ್ದರೆ ನಾವು ಯಾಕೆ ದೇವ್ರು ಇದ್ದಾರೆ ಎಂಬುದಾಗಿ ಆಮೇಲೆ ಅವ್ರಿಗೆ ಗೊತ್ತಾಯ್ತು ದುಃಖದಲ್ಲಿ ಇದ್ದರು ಎಂಬುದಾಗಿ ನೋಡ್ತೇವೆ. ಪ್ರೀತಿ ದೇವರೇ, ಅದೇ ತರ ನಮ್ಮ ಪರಿಸ್ಥಿತಿಯಲ್ಲಿ ಕಷ್ಟ ಇದ್ದಾಗ ಮಾತ್ರ ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಕೆಲವರು ಮರ್ತು ಹೋಗ್ತಾರೆ. ಆದ್ರೆ ದೇವ್ರು ಯಾವಾಗ್ಲೂ ಮರೆಯೋದಿಲ್ಲ. ಯಾವಾಗ್ಲೂ ನಮ್ಮ ಜೊತೆಲೇ ಇರುವಂತ ದೇವರು. ನಮ್ಮ ಪಾಪಗಾಗಿ, ನಮ್ಮ ಶಾಪಗಳಿಗಾಗಿ ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಮತ್ತೆ ತಿರುಗಿ 3 ದಿವಸ ಎದ್ದಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ನಮ್ಮ ಕಡೆ ದೇವ್ರು ಜೀವಿಸುವಂತ ದೇವರು, ನಮಗೆ ನೋಡುವಂತ ದೇವರು, ನಮ್ಮ ಜೊತೆಲೇ ಬರುವಂತ ದೇವರು, ನಮ್ಮ ಹಿಂದುಗಡೆ ನಡೆಯುವಂತ ಸರ್ವಶಕ್ತರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸ್ಬೇಕು ಪ್ರೀತಿ ಮಕ್ಕಳೇ. ಅದೇ ತರ ಪೌಲನು ಮೊದಲನೇ ಕೊರಿಂಥ 12:19 ಹೇಳ್ತದೆ, ನನ್ನ ಕೃಪೆ ನಿಮಗೆ ಸಾಕು, ಬಲಹೀನಲ್ಲಿ ಬಲವಾಗಿ ಇರಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತನ ಕೃಪೆಯಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡ್ತಾರೆ. ದೇವರು, ನಾವು ಯಾವಾಗಲೂ ದೇವರನ್ನ ಕೇಂದ್ರಿಸಿಕೊಳ್ಬೇಕು. ದೇವ್ರು ನಮ್ಮ ಮುಂದೆ ಇದ್ದಾರೆ, ನಮಗೆ ಸಹಾಯ ಮಾಡ್ತಾರೆ, ನನ್ನ ಎಲ್ಲ ಪರಿಸ್ಥಿತಿಯಲ್ಲಿ ದೂರ ಮಾಡ್ತಾರೆ ಎಂಬುದಾಗಿ ನಂಬಿಕೆಯಿಂದಿರುವಾಗ ದೇವರು ಖಂಡಿತವಾಗಿ ಜಯ ಕೊಡುವಂತ ದೇವರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳು, 3 ದಿವಸ ಎದ್ದಿದ್ದಾರೆ. ನಾವು ಆತನಲ್ಲಿ ವಿಶ್ವಾಸದಿಂದ ಇರಬೇಕು. ಇವರು ಶಿಷ್ಯರು ಗಲಿಬಿಲಿ ಇದ್ದರು, ಆದ್ರೂ ಕೂಡ ನಾನು ನಿಮ್ಮ ಜೊತೆಲೇ ಇದ್ದೀನಲ್ಲ ಎಂಬುದಾಗಿ ಶಿಷ್ಯರಿಗೆ ಹೇಳುವಾಗ ದುಃಖದಲ್ಲಿದ್ದರು. ಹೌದು ಪ್ರೀತಿ ಮಕ್ಕಳು, ಈ ದಿನಲ್ಲೂ ನಮ್ಮ ಜೊತೆಲಿದ್ದರೆ ನಾವು ಆತನಲ್ಲಿ ಹುಡುಕಿ ನಡೆಯುವಾಗ ಖಂಡಿತವಾಗಿ ನಮ್ಮ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಬಗೆಹರಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ.
ಪರಿಶುದ್ಧನೇ ಪ್ರೀತಿಲೋ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆ ನೋಡುವಂತೆ ಸಾಬಿಡಿದಿ. ಹೌದು ಯೇಸಪ್ಪ, ನೀನು ನಮಗೋಸ್ಕರ ಅಪ್ಪ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿರಿ ಅಪ್ಪ. ನಮ್ಮ ಪಾಪ ಶಾಪ ಎಲ್ಲ ನೀಗಿಸಿದಪ್ಪ, ನಿಮಗೆ ಸ್ತೋತ್ರ. 3 ದಿವಸ ಎದ್ದು ನಮಗಾಗಿ ಬಂದಿದ್ದಪ್ಪ, ನಿಮಗೆ ಸ್ತೋತ್ರ ದೇವರೇ. ಶಿಷ್ಯರು ನೋಡಲಿಲ್ಲ, ಆದರೂ ಸ್ವಾಮಿ ನಾವು ನಿಮ್ಮನ್ನು ನೋಡುವಂತೆ ಕೃಪೆ ಮಾಡು. ನಿನ್ನ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಸಾಬಿಡು. ನೀನು ನಮ್ಮ ಜೊತೆಲಿ ಇರುವಂಥ ದೇವರಾಗಿದ್ದರಪ್ಪ, ನಿಮಗೆ ಸ್ತೋತ್ರ. ನಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ ಬಿಡುಗಡೆ ಕೊಡು ದೇವರೇ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ವಾಸು, ಅವ್ರ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ನಿನ್ನನ್ನೇ ಕೇಂದ್ರವಾಗಿ ನೋಡುವಂತೆ ಕೃಪೆ ಮಾಡು. ಅವರೆಲ್ಲ ಸಮಸ್ಯೆಗಳು ಬಿಡುಗಡೆ ಕೊಡು. ನಿನ್ನ ಶಾಂತಿ ಸಮಾಧಾನ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.